ನಮಸ್ತೆ ಎಲ್ಲರಿಗೂ. ನಾನು ಇವಾಗ ಇಲ್ಲಿದ್ದೀನಿ ಝೀರೋ ಕೆಫೆ ಹತ್ರ. ಇದು ಯಲಹಂಕದಲ್ಲಿ ಬರುತ್ತೆ. ಈ ಝೀರೋ ಕೆಫೆಗೆ ನಾನು ಬಂದಿದ್ದೀನಿ. ಅವರ ಓನರ್ ಬಂದು ರಾಶಿ ಅಂತ. ಅವ್ರು ತುಂಬಾ 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 ಗುಡ್ ಹಾರ್ಟೆಡ್ ಅನ್ಬೋದು. ಆಮೇಲೆ ಶಿ ಈಸ್ ವೆರಿ ಹೆಲ್ದಿ ಕುಕಿಂಗ್ ಅಂಡ್ ಅವರು ಹೀಲ್ ಕೂಡ ಮಾಡ್ತಾರೆ. ಯಾವುದೇ ಕಾಯಿಲೆ ಇದ್ರೆ ಅವರು ಹೀಲ್ ಕೂಡ ಮಾಡ್ತಾರೆ. ಬರೀ ಫುಡ್ ಚೇಂಜ್ ಮಾಡೋದ್ರಿಂದನೇ ನಾವು ಎಷ್ಟೊಂದು ಕಾಯಿಲೆನ ನಿವಾರಣೆ ಮಾಡಬಹುದು ಅಂತ. ಹಾಗೆ ಅವರು ಒಂದು ರೆಸಿಪಿನೂ ಕೂಡ ತೋರಿಸ್ತಾರೆ ಇವತ್ತು ನಮ್ಗೆ, ನಿಮ್ಮೆಲ್ಲರಿಗೂ ತೋರಿಸ್ತಾರೆ. ಬನ್ನಿ ನೋಡೋಣ ಏನು ಅಂತ, ಮಾತಾಡ್ಸೋಣ ಅವ್ರನ್ನ ಭೇಟಿನೂ ಆಗೋಣ. ಬನ್ನಿ. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ. ಹಾಯ್ ರಾಶಿ. ಹಲೋ, ಹೇಗಿದ್ದೀರಾ? ಚೆನ್ನಾಗಿ. ನೀವು ಹೇಗಿದ್ದೀರಾ? ಸೊ ರಾಶಿ ಅವರು ಇವಾಗ ನಮ್ಗೆ ಏನೋ ಸ್ಪೆಷಲ್ ಆಗಿ ನಮಗೋಸ್ಕರ ಏನೋ ಮಾಡಕ್ ರೆಡಿನೂ ಇಟ್ಕೊಂಡಿದ್ದಾರೆ ಅಂತ ಅನ್ಕೋತೀವಿ. ರೆಡಿ ಇದೆಯಾ? ಎಲ್ಲಾದ್ರೂ ರೆಡಿ ಇದೆಯಾ? ಸೊ ಅವ್ರು ನಿಮ್ಗೆ ಒಂದು ಸ್ಪೆಷಲ್ ಡಿಶ್ ನ ತೋರಿಸ್ಬೇಕು ಅಂತ ಇದ್ದಾರೆ. ಬನ್ನಿ ನೋಡೋಣ ಏನು ಅವ್ರು ನಮ್ಗೆ ತೋರಿಸ್ಬೇಕು ಅಂತ ಇದ್ದಾರೆ, ಹೇಗ್ ಮಾಡ್ತಾರೆ ಏನು ಅಂತ ಎಲ್ಲ ಮಾತಾಡೋಣಂತೆ. ಬನ್ನಿ ನೋಡೋಣ. ಸ್ವಾಗತ. ಬನ್ನಿ. ವಾವ್, ನೈಸ್. ಸೊ ವಾವ್, ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಏನೋ ಮಾಡ್ತಾ ಇದ್ದಾರಪ್ಪ ಇವರು. ಏನ್ರಿ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಮ್ಯಾಂಗೋ ಚಿಯಾ ಸೀಡ್ ಪುಡಿಂಗ್. ಮ್ಯಾಂಗೋ ಚಿಯಾ ಸೀಡ್ ಪುಡಿಂಗ್ ಮಾಡಲಿಕ್ಕೆ ಮ್ಯಾಂಗೋ ಬೇಕು. ಮ್ಯಾಂಗೋಸ್ ಇದೆ, ಬೆಲ್ಲ ಇದು, ತೆಂಗಿನ ಹಾಲು, ಚಿಯಾ ಸೀಡ್ಸ್, ಆಮೇಲೆ ಗಾರ್ನಿಷ್ ಮಾಡೋಕ್ಕೆ ಆಲ್ಮಂಡ್ಸ್ ಮತ್ತು ಪಿಸ್ತಾ. ಅದು ಆಪ್ಷನಲ್. ಬೆಲ್ಲ ಬೇಡನ ನೀವು ಡೇಟ್ಸ್ ಯೂಸ್ ಮಾಡೋಕ್ಕೆ ಆಗುತ್ತೆ. ಸೊ ಇದು ಚಿಯಾ ಸೀಡ್ ಪುಡಿಂಗ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ ಪುಡಿಂಗ್, ಅದ 1 ಕಪ್ ತೆಂಗಿನ ಹಾಲ್ಗೆ ಮಿಕ್ಸ್ ಮಾಡ್ಬೇಕು. ನೆನೆ ಹಾಕಿ ಇಡಬೇಕು ರಾತ್ರಿನ ಫ್ರಿಜ್ಜಲ್ಲಿ ನೆನೆಸಿಡಬೇಕು. ಸೊ ಫ್ರಿಜ್ಜಲ್ಲೇ ಡೈರೆಕ್ಟ್ ಇಟ್ಬಿಡ್ಬೋದು. ಇದನ್ನ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಇದು ಅಲ್ವಾ. ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕಿರೋದು. ಸೊ 1 ಕಪ್ ಹಾಲಿಗೆ 1 ಟೇಬಲ್ ಸ್ಪೂನ್ ಹಾಕಿ ಇಡ್ಬೋದು. ಇದನ್ನು ಕೂಡ ಮಿಕ್ಸಿ ಹೇಳಿದ್ರಲ್ವಾ, ಶೋಧಿಸಿಲ್ಲ, ಹಾಗೇ ಇದೆ. ಎಲ್ಲದನ್ನು ಪಲ್ಪೂ ಇದೆ ಇದರೊಳಗೇನೆ. ಸೊ ಇದ್ರ ಬದಲಿ ನೀವು ಸಬ್ಸಾ ಸೀಡನ್ನು ಯೂಸ್ ಮಾಡ್ಬೋದು. ಇದನ್ನು ಮ್ಯಾಂಗೋಸ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಾಡಿದ್ದಾರೆ ಆಲ್ರೆಡಿ. ಇದು ಸ್ವಲ್ಪ ಬೆಲ್ಲ ಹಾಕಿ ಪ್ಯೂರೇ ಮಾಡ್ಕೊಂಡಿದ್ದಾರೆ ಅಲ್ವಾ. ಇದಿಷ್ಟು ಇಂಗ್ರೀಡಿಯೆಂಟ್ ಅಲ್ವಾ. ಇದನ್ನು ಎಕ್ಸ್ಟ್ರಾ ಮತ್ತೆ ಮ್ಯಾಂಗೋಸ್ ಇಟ್ಟಿರಿ ಗಾರ್ನಿಷ್ ಮಾಡೋಕ್ಕೆ, ಲೇಯರ್ಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಓಕೆ, ಬನ್ನಿ ಮಾಡೋಣ. ರಾಶಿ ಅವ್ರು ತೋರಿಸ್ತಾರೆ ನಮಗೆ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಇವರು ಆಡ್ ಮಾಡ್ತಾ ಇದ್ದಾರೆ. ಏನ್ ಆಡ್ ಮಾಡ್ತಾ ಇದ್ದೀರಾ? ಇದು ಮ್ಯಾಂಗೋ ಪೀಸಸ್. ಓಕೆ, ಅವರು ಲೇಯರ್ಸ್ ಆಡ್ ಮಾಡ್ತಾ ಇದ್ದೀರಲ್ವಾ. ಒಂದು ಲೇಯರ್ ಮ್ಯಾಂಗೋ ಆಡ್ ಮಾಡ್ತಾ ಇದ್ದಾರೆ. ವಾವ್. ಓಕೆ, ಇವಾಗ ಚಿಯಾ ಪುಡಿಂಗ್ ಅಲ್ಲ, ಚಿಯಾ ಸೀಡ್ ಸೋಕ್ ಆಗಿರುತ್ತಲ್ವಾ ಅದು. ಓಹೋ, ನೋಡಪ್ಪ ಎಂತ ಚಂದಾಗಿದೆ. ಒಂದ್ ಲಾಸ್ಟ್ ಲೇಯರ್, ಇನ್ನೊಂದ್ ಲೇಯರ್ ಇದೆ. ಇನ್ನೂ ಒಂದ್ ಲೇಯರ್ ಇರ್ಬೋದೇನೋ, ನೋಡೋಣ ಇನ್ನೂ ಏನೇನ್ ಆಡ್ ಮಾಡ್ತಾರೆ ಅಂತ. ವಾವ್, ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಲ್ಲ. ಏನ್ ಮಾಡೋಣ ಹೇಳಿ, ಎಷ್ಟು ಚೆನ್ನಾಗಿದೆ ಇದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೂಪರ್. ಇನ್ನು ಸ್ವಲ್ಪ ಮ್ಯಾಂಗೋ. ಓಹೋ, ಮತ್ತೆ ಮೇಲೆ ಟಾಪ್ ಆಗಿ ಮತ್ತೆ ಟಾಪಿಂಗ್ ಅಲ್ಲಿ ಮತ್ತೆ ಮೇಲ್ಗಡೆ ನೀವು ಮತ್ತೆ ಮ್ಯಾಂಗೋ ಆಡ್ ಮಾಡಿ. ನೀವು ಇದನ್ನ ಬೇಕಂದ್ರೆ ಎಷ್ಟು ಬೇಕಷ್ಟು ಲೇಯರ್ಸ್ ಮಾಡ್ಕೊಂತಾನೆ ಹೋಗ್ಬೋದು, ದೊಡ್ಡ ಕಪ್ ಇತ್ತು ಅಂದ್ರೆ ಅಲ್ವಾ. ಗಾರ್ನಿಶ್. ವಾವ್, ಎಷ್ಟು ಚಂದ ಇದೆ ರೀ ಇದು. ನೋಡಿ, ತುಂಬಾ ಸೂಪರ್ ಆಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೀವ್ ಎಷ್ಟು ಟೈಮ್ ರೀ ತಗೊಂತು ಇದು ಮಾಡ್ಲಿಕ್ಕೆ? ತುಂಬಾ ಸುಲಭ, ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಎಲ್ಲ ರೆಡಿ ಇತ್ತು ಇಂಗ್ರೀಡಿಯೆಂಟ್ ಅಂದ್ರೆ ಮುಗ್ದೇ ಹೋಗ್ಬಿಡತ್ತೆ ಅಲ್ವಾ. ನೋಡಿ, ಬೇಕಾ ನಿಮ್ಗೂನು? ನೋಡಿ, ನಾವಂತೂ ಎಂಜಾಯ್ ಮಾಡೋದ್ರಲ್ಲಿ ಇದೀವಿ ಇವಾಗ. ಇದನ್ನ ನಾನು ಫುಲ್ ಖಾಲಿ ಮಾಡ್ಬಿಡ್ತೀನಿ, ನನ್ಗೆನೆ ಇದು ಫುಲ್. ಓಕೆನಾ? ನಿಮ್ಗೆ ಕೊಡೋದಿಲ್ಲ ನಾನು ಇದ್ರೊಳಗೆ. ಬೇಡ ತಿನ್ನಿ. ಸೊ ಎಷ್ಟು ಚೆನ್ನಾಗಿದೆ ರೀ. ಯಾರಾದ್ರೂ ಗೆಸ್ಟ್ ಬಂದ್ರು, ಮನೇಲಿ ಯಾರಾದ್ರೂ ಬಂದ್ರು ಅಂದ್ರೆ ಇದನ್ನ ಮಾಡ್ಕೊಡ್ರಿ. ಏನ್ರಿ ಎಲ್ಲಿಂದ ಕಲ್ತ್ರಿ ಅಂತ ಕೇಳ್ತಾರೆ. ನೀವು ಹೇಳಿ ಇಲ್ಲಿಂದ ಕಲ್ತಿದ್ದು ಅಂತ. ಓಕೆನಾ? ಅವರಿಗೆ ನಮ್ ಚಾನೆಲ್ ಕೂಡ ಇದು ಮಾಡಿ, ರೆಫರ್ ಮಾಡಿ. ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ, ನೋಡ್ಲಿಕ್ಕೆ ಡಿಲಿಷಿಯಸ್ ಅಂತ ಇದೆ.
ಬಾಯಲ್ಲಿ ನೀರ್ ಬೇರೆ ಬರ್ತಾ ಇದೆ ತಿನ್ಬಿಡ್ಬೇಕು ಇವಾಗ್ಲೇ ಅಂತ. ಟ್ರೈ ಮಾಡಿನೂ ನೋಡ್ಬಹುದು ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿನೂ ನೋಡೋಣ ಹೇಗಿದೆ ಅಂತ. ಸೊ ನೋಡೋಣ ಬನ್ನಿ ಇವಾಗ ಹೇಗಿದೆ ಇದ್ರ ಟೇಸ್ಟ್ ಅಂತ. ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ ರೀ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ ಬದ್ಲು ಎಲ್ಲ ನಾನೇ ತಿನ್ಬಿಡ್ತಾ ಇದ್ದೀನಿ. ಬಾಯಲ್ಲಿ ಇಟ್ಕೊಂತಾನೆ ಅದೊಂದು ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಆಕ್ಚುಲಿ ಫ್ರೂಟ್ಸು ಬಾಯಲ್ಲೇ ಎಷ್ಟು ಫ್ರೆಶ್ನೆಸ್ ಕೊಡುತ್ತೆ. ವೆರಿ ಫ್ರೆಶ್, ವೆರಿ. ನಾವು ಬೇರೆದ ಐಟಮ್ ತಿಂತೀವಲ್ಲ, ಜಸ್ಟ್ ಲೈಕ್ ಏನೋ, ಆಕ್ಚುಲಿ ನೀವು ಫ್ರೂಟ್ ಇದ್ರಲ್ಲಿ ಇರೋದಿದೆಯಲ್ಲ, ಇಟ್ಕೊಂಡ ತಕ್ಷಣ ಅದು ಫ್ರೆಶ್ ಫೀಲ್ ಮಾಡುತ್ತೆ. ನಿಮ್ಗೊಂಥರ ಒಂಥರ ನೇಚರ್ಗೆ ಹತ್ರ ಅನ್ಸುತ್ತೆ, ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ ಸೀದಾ ನೇಚರ್ಗೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಆಮೇಲೆ ಇನ್ನೊಂದು ನನ್ಗೆ ಸೀಕರಣೆ ತಿಂತೀವಲ್ಲ ನಾವು, ಸೀಕರಣೆ ಅಂತ ಮಾಡ್ತೀವಿ, ಆ ತರನು ಫ್ಲೇವರ್ ಇದೆ ಇದ್ರಲ್ಲಿ. ಆ ಟೇಸ್ಟ್ ಬರ್ತಾ ಇದೆ, ಆ ತರದ ಟೇಸ್ಟ್ನು. ಆಮೇಲೆ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಚಿಯಾ ಸೀಡು ಪರ್ಫೆಕ್ಟ್ ಆಗಿ ಸೋಕ್ ಆಗಿದೆ. ಅದ್ರ ಜೊತೆ ಮಿಕ್ಸ್ ಆದಾಗ ಇನ್ನೊಂದು ಬೇರೆ ಫ್ಲೇವರ್ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇದು ಒಂದೊಂದು ಲೇಯರು ಇದೆ ಅಲ್ಲ, ಆಕ್ಚುಲಿ ಒಂದೊಂದು ಲೇಯರು ಒಂದೊಂದು ಟೇಸ್ಟ್ ಕೊಡ್ತಾ ಇದೆ. ಆಮೇಲೆ ಅದ್ ಮೇಲೆ ಟಾಪಿಂಗ್ಸ್ ಆಡ್ ಮಾಡಿದಿರಲ್ಲ, ಅದನ್ನು ಕೂಡ ಎಷ್ಟು ಡಿಫ್ರೆಂಟ್ ಟೇಸ್ಟ್ ತಂದು ಕೊಡುತ್ತೆ ಇದ್ರೊಳಗೆ ಮಧ್ಯದಲ್ಲಿ. ಅದನ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಕ್ರಂಚ್ ತರ ಬರುತ್ತಲ್ಲ, ಇದು ಆಲ್ಮಂಡ್ ಪಿಸ್ತಾ, ಅದನ್ನು ಕೂಡ ಎಷ್ಟು ಚೆನ್ನಾಗಿದೆ. ಅದು ಕಟ್ ಮಾಡಿರೋ ಶೇಪ್ ಉದ್ದಕ್ಕೆ ಚೆನ್ನಾಗಿದೆ. ಅದನ್ನ ತಿನ್ಲಿಕ್ಕೂ ಚೆನ್ನಾಗಿ ಅನ್ಸುತ್ತೆ. ಆರಾಮಾಗಿ ತಿನ್ನಿ, ಮಕ್ಕಳಿಗೂ ಕೊಡಿ. ಪಾರ್ಟಿಗಳಿಗೆಲ್ಲ ಇಂಥವು ಅರೇಂಜ್ ಮಾಡೋಣ ಅಲ್ವಾ? ಕರೆಕ್ಟ್ ಅಲ್ವಾ? ಪಾರ್ಟಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅರೇಂಜ್ ಮಾಡೋದು. ರೆಡಿ ಇತ್ತು ಅಂದ್ರೆ 1 ನಿಮಿಷದಲ್ಲಿ ಮಾಡಿ ಕೊಟ್ಬಿಡ್ಬೋದು. ಚೆನ್ನಾಗಿದೆ. ಸೊ ಓಕೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಟೈಮ್ ನಿಮ್ಮೊಂದಿಗೆ ಮತ್ತೆ ತಗೊಂಡ್ಬರ್ತೀನಿ. ಸರಳವಾಗಿರ್ಬೇಕು ಮತ್ತೆ ಸಾತ್ವಿಕವಾಗಿರ್ಬೇಕು. ಅದನ್ನ ನಿಮ್ಮೆದುರಿಗೆ ತಗೊಂಡ್ಬರ್ತೀನಿ. ಮತ್ತೆ ಸಿಗೋಣಂತೆ. ನಿಮ್ಗೆ ಇಷ್ಟ ಆದ್ರೆ ಈ ಚಾನೆಲ್ ಕೂಡ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಹಂಚ್ರಿ. ಯಾಕ್ರಿ ಒಳ್ಳೇದನ್ನ ಹಂಚಬಾರ್ದು ಅಲ್ವಾ? ಒಳ್ಳೇದನ್ನ ಹಂಚ್ತಾ ಹೋಗಿ, ನೀವು ಕಲೀರಿ, ಬೇರೆಯವ್ರಿಗೂ ಹಂಚಿ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನಮಸ್ತೆ.